ಬಸವ ಕಲ್ಯಾಣ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಮಕ್ಕಳು ವಯೋವೃದ್ಧರು ಮನೆಯಿಂದ ಆಚೆಗೆ ಬರಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಬಹುದು. ಬೀದಿ ನಾಯಿಗಳ ನಿಯಂತ್ರಣ ಮಾಡಬೇಕಾಗದ ನಗರಸಭೆ ಪೌರಾಯುಕ್ತರು ನೋಡಿದ್ದರೂ ನೋಡದ ಹಾಗೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಕಾಣತೊಡಗಿದೆ. ಯಾಕೆಂದರೆ ನಗರಸಭೆ ಪೌರಾಯುಕ್ತರು ನಗರ ಸುತ್ತಾಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಾಗಿದೆ, ಅವುಗಳನ್ನು ಕಡಿಮೆ ಮಾಡುವಂಥ ಕ್ರಮಕ್ಕೆ ಮುಂದಾಗಬೇಕು. ಆದರೆ ನಗರಸಭೆ ಪೌರಾಯುಕ್ತರ ನಡೆಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದು, ಮನೆಯಿಂದ ಆಸೆಗೆ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಆಸೆ ಬರದ ಹಾಗೆ ಇವತ್ತು ಭಯದಲ್ಲಿ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ಎಂದು ಹೇಳಬಹುದು. ಈಗಾಗಲೇ ಹಲವು ಪ್ರಕರಣಗಳು, ಕಚ್ಚಿದ ನಾಯಿ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಈಗಾಗಲೇ ಒಂದು ಸಲ ಬೀದಿ ನಾಯಿಗಳ ಕ್ರಮಕ್ಕೆ ಮುಂದಾಗ್ತಾರೆ. ಆದರೆ ನಿರಂತರವಾಗಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕ್ರಮಕ್ಕೆ ಮುಂದಾಗಬೇಕು. ಈಗಲಾದರೂ ಬೀದರ್ ಜಿಲ್ಲಾಧಿಕಾರಿಗಳು ಆಗಲಿ, ಉಸ್ತುವಾರಿ ಮಂತ್ರಿಗಳಾಗಲಿ ನಮ್ಮವರೇ ಇದ್ದಾರೆ, ಹಾಗೂ ನಗರಸಭೆ ಪೌರಾಡಳಿತ ಸಚಿವರು ನಮ್ಮ ಜಿಲ್ಲೆಯವರಾಗಿದ್ದಾರೆ. ಈಗಲಾದರೂ ಇತ್ತ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇವುಗಳನ್ನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರಾ ಎಂಬುದು ಕಾದು ನೋಡಬೇಕು.